ನಮ್ಮ ಕರುನಾಡಿನ ಅನ್ನದಾತ ಇಡೀ ದೇಶವೇ ತಿರುಗಿ ನೋಡುವಂತ ಸಾಧನೆ ಮಾಡಿದ್ದಾರೆ. ಇವ್ರು ಯಾಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಅನ್ನದಾತನ ಸಾಧನೆಯನ್ನ ಕೊಂಡಾಡಿದ್ದಾರಂತೆ. ಯಾಕಂದ್ರೆ ಪ್ರಮುಖವಾಗಿ ಇರುವಂತಹ ಸಾಂಪ್ರದಾಯಿಕ ಕೃಷಿಯನ್ನ ಬಿಟ್ಟು ತಂತ್ರಜ್ಞಾನವನ್ನ ಬಳಸಿಕೊಂಡು ಹೊಸ ರೀತಿಯ ಕೃಷಿಯನ್ನ ಮಾಡೋ ಮೂಲಕ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಆ ರೈತ ಯಾರು, ಅವರ ಸಾಧನೆ ಏನು, ಆ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳಗಾವಿ ತಾಲೂಕಿನ ಬೋಡಕ್ಯಾನಟ್ಟಿ ಗ್ರಾಮದ ರೈತ ಇದೀಗ ಇಡೀ ದೇಶದ ಗಮನ ಸೆಳೆದಿದ್ದಾರೆ. ರಾಜು ಶಿವಲಿಂಗ ಸಾತಪ್ಪ ಹುದ್ದಾರ ಮೀನು ಸಾಕಾಣಿಕೆಯಲ್ಲಿ ಯಶಸ್ಸು ಸಾಧಿಸಿದ್ದಾರೆ. ಕೃಷಿ ಹೊಂಡದಲ್ಲಿ ಬಯೋಪ್ಲಾಕ್ ತಂತ್ರಜ್ಞಾನವನ್ನು ಬಳಸಿ ಕುಚ್ಚು ಮೀನು ಸಾಕಾಣಿಕೆ ಮಾಡಿ ಸಕ್ಸಸ್ ಆಗಿದ್ದಾರೆ. ಈ ರೈತ ತಮ್ಮ ಪುತ್ರ ರಾಜು ಜೊತೆ ಸೇರಿ ಕೃಷಿಯಲ್ಲಿ ಹೊಸ ದಾರಿಯನ್ನ ಕಂಡುಕೊಂಡಿದ್ದಾರೆ. ರೈತನ ಸಾಧನೆಗೆ ಮೀನುಗಾರಿಕೆ ಇಲಾಖೆ ನೀಡಿದ ಮಾರ್ಗದರ್ಶನವು ಬಲ ನೀಡಿದೆ. ತಂತ್ರಜ್ಞಾನ, ತರಬೇತಿ, ಮಾಹಿತಿ ಇವುಗಳ ಸಮನ್ವಯದಿಂದ ಯಶಸ್ಸು ಕಂಡಿದ್ದಾರೆ. ರಾಜು ಹುದ್ದಾರ ಅವರು 31 ಲಕ್ಷ ಖರ್ಚು ಮಾಡಿ ಅತ್ಯಧಿಕ ಲಾಭವನ್ನ ಈ ಮೀನು ಕೃಷಿಯಲ್ಲಿ ಕಂಡುಕೊಂಡಿದ್ದಾರೆ. ಇವರ ಸಕ್ಸಸ್ ನೋಡಿ ಸುತ್ತಮುತ್ತಲಿನ ರೈತರು ಕೂಡ ಇವರನ್ನೇ ಅನುಸರಿಸಲು ಮುಂದಾಗ್ತಿದ್ದಾರೆ. ಸರ್ ನಮ್ದು 2 ವರ್ಷ ಆಯ್ತು ರೀ ಸರ್, ಫಾರ್ಮಿಂಗ್ ಮಾಡ್ತಾಯಿದ್ದೀವಿ ಸರ್. ಟೋಟಲಿ 1 ಎಕರ್ನಲ್ಲಿ ಇದೆ ರೀ ಸರ್. 1 ಎಕರ್ನಲ್ಲಿ 4 ಕೃಷಿ ಹೊಂಡ ಮಾಡಿದ್ದೀವಿ ಸರ್. ನಾವು ಎಷ್ಟು ಮೀನುಗಳು? 15,000 ಮೀನು ಬಿಟ್ಟಿದ್ದೀವಿ ಸರ್. ಇದು ಜಾತಿ ಬಂದುಬಿಟ್ರಿ ಸರ್ ಮರಲ್ ರೀ, ಕುಚ್ಚು ಮೀನು ಕನ್ನಡದಲ್ಲಿ ಅಂತಾರೆ ಸರ್. ಆ ಜಾತಿ ಮೀನುಗಳನ್ನ ತಂದು ಬಿಡ್ತೀವಿ ಸರ್ ನಾವು. ಸರ್ ಇದು ನಾವು ಆಂಧ್ರದಿಂದ ರೀ ಸರ್. ಆಂಧ್ರದಲ್ಲಿ ವಿಜಯವಾಡ ಅಂತ ಇದೆ ರೀ ಸರ್. ಅಲ್ಲಿಂದ ಮರಿಗಳನ್ನ ತೊಗೊಂಬರ್ತೀವಿ ಸರ್. ಆಮೇಲೆ ಅಲ್ಲಿ ತಂದುಬಿಟ್ಟು ಸರ್ 7 to 8 ಮಂತಲ್ಲಿ 1 kg ಆಗುತ್ತೆ ಸರ್. ಇದು ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಲಿಂಗಪ್ಪ ಹುದ್ದಾರ ಅವರ ಯಶೋಗಾಥೆಯನ್ನ ಕೊಂಡಾಡಿದ್ದಾರೆ. ಇದೇ ರೀತಿ ಎಲ್ಲ ರೈತರು ವಿಭಿನ್ನವಾಗಿ ಪ್ರಯತ್ನಿಸಿದ್ರೆ ಆರ್ಥಿಕವಾಗಿ ಸದೃಢ ಆಗಬಹುದು, ಅಲ್ಲದೆ ದೇಶದ ಆರ್ಥಿಕ ಶಕ್ತಿಗೂ ದೊಡ್ಡ ಕೊಡುಗೆ ನೀಡಬಹುದು ಅಂತ ಹೇಳಿದ್ದಾರೆ. ಏಕದಮ್ ಖುಷಿ ಅನಿಸ್ತಿದೆ ನಮಗೆ ಮೋದಿ ಬಗ್ಗೆ. ಮನ್ ಕಿ ಬಾತ್ ಒಳಗೆ ಮನ್ ಕಿ ಬಾತ್ ಒಳಗೆ ಮಾತಾಡಿದ್ರೆ ನಮ್ಗೆ ಏಕದಮ್ ಖುಷಿ ಅನಿಸ್ತೈತೆ. ಎಲ್ಲ ನಮ್ಮ ಊರಾಗಿನ ಮಂದಿ ಆಜುಬಾಜು ಎಲ್ಲ ಪೊಲೀಸ್ ಕೇಳ್ತಾರೆ. ಊರಾಗಿನವ್ರು ಬಂದು ಎಲ್ಲ ಹಿಂಗೆ ಮಾಡಿದ್ರೆ ಚಲೋ ಆಗೈತೆ ಅಂತ ಎಲ್ಲರೂ ಕೇಳ್ತಾರೆ. ನಮ್ಮ ಶಿವಲಿಂಗ ಸತಪ್ಪ ಅಂತ ಹೇಳಿ ಮಾತಾಡೋದ್ರ ಬಗ್ಗೆ ಖುಷಿ ಆಗುತ್ತೆ. ಸಾಂಪ್ರದಾಯಿಕ ಕೃಷಿಯನ್ನು ಮೀರಿ ಹೊಸ ಪ್ರಯೋಗಗಳಿಗೆ ಕೈ ಹಾಕಿದ್ರೆ ಯಶಸ್ಸು ಕೈ ತಪ್ಪುವುದಿಲ್ಲ ಅನ್ನೋದಕ್ಕೆ ಬೆಳಗಾವಿ ರೈತನ ಯಶೋಗಾಥೆ ಸಾಕ್ಷಿ. ಇವರಂತೆ ರಾಜ್ಯದ ರೈತರು ಯಶಸ್ಸು ಕಾಣಲಿ ಅನ್ನೋದು ನಮ್ಮ ಆಶಯವಾಗಿದೆ. ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.